ಅಂತ ಹೋದ್ರೆ ದನಕ್ ಚುಚ್ಚದಂಗ ಚುಚ್ಚಿದಾರ ಇಂಜೆಕ್ಷನ್ ಯಾರು ಅಂತ ನೋಡ್ರಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. ಇವತ್ತಂತೂ ಒಮ್ಮೆ ಮಧ್ಯಾಹ್ನ 12 ಎದ್ದೀನಿ. ಯಾರೋ ನಿಮ್ ಬೈಗೆ ನೆದ್ರೆ ಬಿಟ್ರ ಅನ್ಸುದ್ದ. ಸಿಕ್ಕಾಪಟ್ಟೆ ಜ್ವರ ಬಂದಾವ್ರೀಪ. ಅದಕ್ಕೆ ಸ್ವಲ್ಪ ರೆಡಿ ಆದೆ, ಕಾಲೇ ಡ್ರೆಸ್ ಹಾಕೊಂಡು ನಮ್ಮ ಹಾಸ್ಪಿಟಲ್ ಹೊಂಟಿನಿ. ಹೋಗಕ್ಕಿನ ಮುಂಚೆ ಸ್ವಲ್ಪ ರೈಸ್ ಪಾರ್ಸಲ್ ತಗೊಂಡು ಸೀದಾ ಕಾಲೇಜ್ ಬಂದು ಊಟಕ್ಕೆ ಕುಂತೀನಿ. ಬಂದಿದ್ದೆ ಅದೇ ಟೈಮ್ ರೀ. ಹಂಗೆ ಆಪಲ್ ಜ್ಯೂಸ್ ತರಿಸಿ ಕುಡಿತಾ ಇದ್ದೀನಿ. ದಿನಾ ಸಸ್ತನಶ ಮಾಡಿ ಅರ್ಧ ಹದಗೆಟ್ಟಿದ್ದು ಟ್ಯಾಬ್ಲೆಟ್ ತಗೊಂಡು ಹಂಗೆ ಪಾಚ್ಕೊಂಡೆ ಬಿಟ್ಟೆ. ಸುಮ್ಮನೆ ಮನಿಗೆ ಎಲ್ಲಿ ಹೋಗೋದು ಅಂತ. ಆಮೇಲೆ ಹಾಸ್ಪಿಟಲ್ ಬಂದು ತೋರ್ಸ್ಕೊಂಡೆ. ಒಂದು ಇಂಜೆಕ್ಷನ್ ಮಾಡಿದಾನ ನಮ್ ಶ್ಯಾಮ್ ಸುಂದ್ರ. ತೇಟ್ ದನಕ್ ಚುಚ್ಚದಂಗೆ ಚುಚ್ಚಿದಾನ. ಖಾಲಿ ಎತ್ತಾ ಇಲ್ಲ ರೀ. ನೈಟ್ ಹಾಸ್ಟೆಲ್ ಬಂದು ಮಸ್ತ್ ಅನ್ನ ಸರ್ ಜಡದೆ. ಮರ್ದಿನ ಸೀದಾ ಎದ್ದು ರೆಡಿ ಆಗಿನಿ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗ್ಲಕ್ರಿ. ನಮ್ಮ ಸ್ವೀಟಿ ಕ್ಯೂಟಿಗೆ ಬಾ ಹೇಳಿ ಸೀದಾ ದೇವ್ರಿಪ್ರಿಗೆ ಬಂದು ಒಂದೆರಡು ಗ್ಲಾಸ್ ಕಬ್ಬಿನಲ್ಲಿ ಎತ್ತಿ ಬಿಟ್ಟೆ. ಹಂಗ ಹಿಂಗ ಮಾಡಿ ಸೀದಾ ಊರಿಗೆ ಬಂದೇ ಬಿಟ್ಟಿನಿ. ಸ್ವಲ್ಪ ಆರಾಮ ಇರ್ಲಿಲ್ಲ ರೀ, ಅದಕ್ಕೆ ಬ್ಲಾಗ್ ಹಾಕಕ್ಕೆ ಆಗ್ತಾ ಇಲ್ಲ. ವಾಯ್ಸ್ ಖರಾಬ್ ಆಗಿದೆ. ಇವಾಗ್ಲೂ ನೋಡ್ರಿ ಹೆಂಗ್ ಕೆಲಸ ಆಗತ್ತ ನಿಮ್ಗ. ಬಂದಿದ್ ಖುಷಿದಾಗ ಚಿಕನ್ ಮಾಡಿದಾರ, ಅದನ್ನ ನಾನು ಸ್ವಲ್ಪ ಸೆಟ್ ಮಾಡ್ತೀನಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ